ಓಕೆ, ಈಗ ಲಭ್ಯವಾಗ್ತಾ ಇದೆ. ಮೊದಲು ಮರಕ್ಕೆ ಬಡಿದಿದೆ, ಆ ನಂತರದಲ್ಲಿ ಪತನವಾಗಿದೆ ಅಂತ. ಗುಜರಾತ್ನಲ್ಲಿ ಅತಿ ದೊಡ್ಡ ವಿಮಾನ ಅಪಘಾತ ಸಂಭವಿಸಿದೆ. 242 ಪ್ರಯಾಣಿಕರಿದ್ದಂತಹ ವಿಮಾನ ಪತನವಾಗಿದೆ. ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನವಾಗಿದೆ. ಮೊದಲು ಮರಕ್ಕೆ ಬಡಿದು ಆ ನಂತರ ವಿಮಾನದ ಹಿಂಭಾಗಕ್ಕೆ ಡ್ಯಾಮೇಜ್ ಆಗಿದೆ. ಆ ನಂತರದಲ್ಲಿ ಅದು ನೆಲಕ್ಕಪ್ಪಳಿಸಿದೆ. ಆಗ ಬೆಂಕಿ ಆವರಿಸಿಕೊಂಡು ಪ್ರಯಾಣಿಕರಿದ್ದಂತಹ ವಿಮಾನ ಪತನಗೊಂಡಿದೆ. ಅಹಮದಾಬಾದ್ ಏರ್ಪೋರ್ಟ್ನಿಂದ ಈ ಒಂದು ವಿಮಾನ ಪ್ರಯಾಣ ಬೆಳೆಸಿದೆ. ಟೇಕ್ ಆಫ್ ಆದ 2 ಕಿಲೋಮೀಟರ್ ದೂರದಲ್ಲಿ ವಿಮಾನ ಪತನಗೊಂಡಿದೆ. ಅಹಮದಾಬಾದ್ನ ಮೇಘಾನಿ ವಸ್ತಿ ಪ್ರದೇಶದಲ್ಲಿ ಇದಾಗಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ರಕ್ಷಣಾ ಕಾರ್ಯಾಚರಣೆಯನ್ನ ತ್ವರಿತಗತಿಯಲ್ಲಿ ಮಾಡಲಾಗ್ತಾ ಇದ್ದು ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. AI-171 ಏರ್ ಇಂಡಿಯಾ ವಿಮಾನ ಪತನಕ್ಕೀಡಾಗಿರುವುದು. ಅಹಮದಾಬಾದ್ ಏರ್ಪೋರ್ಟ್ನಿಂದ ಈ ವಿಮಾನ ಪ್ರಯಾಣವನ್ನು ಬೆಳೆಸಿದೆ. ಅದಾದ ನಂತರದ 2 ಕಿಲೋಮೀಟರ್ ಸಾಗಿದೆ ಈ ಒಂದು ವಿಮಾನ. ಅದಾಗಿ ಯಾವಾಗ ತಾಂತ್ರಿಕ ದೋಷದಿಂದಾಗಿ ಅದಕ್ಕೆ ಬೀಳ್ತೋ ಮೊದಲು ಮರಕ್ಕೆ ಹೊಡೆದಿದೆ. ಮರಕ್ಕೆ ತಾಗಿ ನಂತರ ನೆಲಕ್ಕಪ್ಪಳಿಸಿದೆ. ಅದಾದ ನಂತರದಲ್ಲಿ ದಟ್ಟ ಹೊಗೆ ಆವರಿಸಿದ್ದ ಹಾಗೆ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ಜಮಾವಣೆಗೊಂಡಿರೋದನ್ನ ನೀವು ನೋಡ್ತಾ ಇದ್ರಿ. ಏನಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. 242 ಮಂದಿಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ರಕ್ಷಣಾ ಪಡೆಗಳು ಮಾಡ್ತಾ ಇವೆ. ಮೊದಲಿಗೆ ವಿಮಾನದ ಭೀಕರ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ, ಹೇಗಿದೆ ಅನ್ನೋದನ್ನ. ಮೊದಲಿಗೆ ಬೆಂಕಿಯನ್ನ ನಂದಿಸಿದ್ದಾರೆ. ಅದಾದ ನಂತರದಲ್ಲಿ ಪ್ರಯಾಣಿಕರನ್ನ ಸೇಫ್ ಆಗಿ ಹೊರತೆಗೆಯುವಂತಹ ಕೆಲಸವನ್ನ ಆರಂಭ ಮಾಡಿದ್ದಾರೆ. ಅಷ್ಟೇ ಕ್ವಿಕ್ ಆಗಿ ಸ್ಥಳೀಯ ಆಸ್ಪತ್ರೆಗೆ ಗಾಯಾಳುಗಳನ್ನ ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ನೀವು ನೋಡ್ತಾ ಇರೋದು ಅಹಮದಾಬಾದ್ ವಿಮಾನ ನಿಲ್ದಾಣದ ಒಂದು ದೃಶ್ಯ. ಅದು ಹಾರಾಟ ನಡೆಸಿದ ಕೆಲವೇ ನಿಮಿಷಗಳ ಒಳಗಾಗಿ ಪತನಗೊಂಡಿತ್ತು. ಅಲ್ಲಿಂದ ಕ್ಯಾಪ್ಚರ್ ಆಗಿರುವಂತಹ ದಟ್ಟ ಹೊಗೆ ಆವರಿಸಿರುವಂತಹ ದೃಶ್ಯ ಅದು. ಮರಕ್ಕೆ ಅಪ್ಪಳಿಸಿದೆ. ಆ ನಂತರದಲ್ಲಿ ವಿಮಾನ ಬ್ಯಾಲೆನ್ಸ್ ಕಳ್ಕೊಂಡು ಕೆಳಕ್ಕೆ ಬಿದ್ದಿದೆ. ಒಟ್ಟು ಸಿಬ್ಬಂದಿಗಳು ಸೇರಿ 242 ಮಂದಿ ಪ್ರಯಾಣವನ್ನ ನಡೆಸ್ತಾ ಇದ್ರು. ತಾಂತ್ರಿಕ ದೋಷದಿಂದಾಗಿ ಇದಾಗಿದೆ ಅಂತಾರೆ. ತಾಂತ್ರಿಕ ದೋಷದಿಂದಾಗಿ ಆಗಿದೆ ಅಂತ. ಬಟ್ ಇದೇ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದನ್ನ ಚೆಕ್ ಮಾಡಿದ ನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯ ಆಸ್ಪತ್ರೆಗೆ ಗಾಯಾಳುಗಳನ್ನು ಸಾಗಿಸಿದ್ದಾರೆ. ಎಷ್ಟು ಮಂದಿ ಗಾಯಕ್ಕೊಳಗಾಗಿದ್ದಾರೆ, ಸಾವು ನೋವಿನ ಕುರಿತಾಗಿ ಅಪ್ಡೇಟ್ಸ್ ಇನ್ನೂ ಕೂಡ ಬರಬೇಕಾಗಿದೆ. ಸದ್ಯಕ್ಕೆ ಆ ಥರದ ವರದಿಗಳು ಲಭ್ಯವಾಗಿಲ್ಲ.